ಹತ್ರ ಬನ್ನಿ. ಸರ್ ಸ್ವಲ್ಪ ಮುಂದೆ ಬನ್ನಿ. ಮುಂದೆ ಫೋಟೋ ತಗೊಳ್ಳೋಣ. ಹೋಗಿ ತೆಗೆದ. ಎವರ್ ಗ್ರೀನ್ ಸ್ಮೈಲ್ ಅದು. ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ತ್ರಿವೇಣ್ ಅಂತ, ಈ ಚಿತ್ರದ ನಿರ್ದೇಶಕ. ಮಾತಾಡಿ ಸರ್. ನಿಮ್ಮ ಚಿತ್ರ, ನಿಮ್ಮ ಮೊದಲನೇ ಚಿತ್ರ ಇದು. ಹಾಂ ಸರ್, ಟ್ರೈಲರ್ ಬಿಟ್ಟಿದ್ದೀವಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಸಣ್ಣ ಪ್ರಯತ್ನ. ನಾವೆಲ್ಲ ಹೊಸಬ್ರೆ ಸೇರಿ ಮಾಡುವಂಥ ಸಿನಿಮಾ. ಮೊದಲನೇ ಸರಿಗೆ ಈ ಕಥೆನ ನಾನು ಮದನ್ಗೆ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ತುಂಬ ಪ್ಯಾಷನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನು ಮತ್ತು ಯೋಗಿ ದೇವಗಂಗೆ ಸರು ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಅದಾದಮೇಲೆ ಕ್ಯಾಮ್ರಾಮ್ಯಾನ್ ಅಂತ ಅಚ್ಚು ಸರ್ ಆಗಿರ್ಬೋದು, ವಸಂತ್ ಎಡಿಟ್ರು, DI ದೀಪಕ್ ಆಗಿರ್ಬೋದು, VFX ಸುಪ್ರೀತ್ ಆಗಿರ್ಬೋದು, ಪೋಸ್ಟರ್ ಡಿಸೈನರು ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು, ವಿಘ್ನೇಶ್ ಪೂಜಾರಿ ಆಗಿರ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ತುಂಬ ಸಪೋರ್ಟಿವ್ ಈ ಸಿನಿಮಾನ ಮಾಡಿದ್ರು. ಅಂದರೆ ಯಾರೂ ಪೇಮೆಂಟು ಮತ್ತೊಂದು ಅಲ್ಲದೆ ನಮಗೆ ಸಿನಿಮಾ ತುಂಬ ಚೆನ್ನಾಗಿದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಬೆನ್ನೆಲುಬಾಗಿ ನಿಂತು ಮಾಡಿದ್ರು. ಅದಾದಮೇಲೆ ಕಲಾವಿದರು, ಅಂದರೆ ಕಲಾವಿದಂತ ಬಂದಿದ ತಕ್ಷಣ ಆಶಾ ಮೇಡಮ್ ಆಗಿರ್ಬೋದು, ಪೂಜಾ ಅವರಾಗಿರ್ಬೋದು, ಅದಾದಮೇಲೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ನಿರ್ಮಾಪಕರಲ್ಲದೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಮಾಡಿರುವಂಥ ಮದನ್ ಆಗಿರ್ಬೋದು, ಮತ್ತು ನಮ್ಮ ಶಶಾಂಕ್ ಆಗಿರ್ಬೋದು, ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದು, ಇವನು ಒನ್ ಆಫ್ ದಿ ಮೇನ್ ಲೀಡ್ ಮಾಡಿದ್ದಾನೆ. ಆಮೇಲೆ ಪ್ರತಿಯೊಬ್ಬರು ಅನೂಪ್ ಥಾಮಸ್ ಆಗಿರ್ಬೋದು, ಶರೀಫು, ಇದು ತುಂಬ ತಾರಾಬಳಗ, ತುಂಬ ದೊಡ್ಡ ತಾರಾಬಳಗ ಆಗಿದೆ ಈ ಸಿನಿಮಾದಲ್ಲಿ. ಎಲ್ಲ ಹೊಸಬ್ರೆ, ಆಲ್ಮೋಸ್ಟ್ ನಿಮಗೆ ಒಂದು 99 ಭಾಗ ಎಲ್ಲ ಹೊಸಬ್ರೆ ಇರ್ತಾರೆ ಸಿನಿಮಾದಲ್ಲಿ. ಎಲ್ಲರೂ ಹೊಸಬ್ರೆ ಸೇರಿ ಮಾಡಿರುವಂತಹ ಇದು ಎಲ್ಲರೂ ಪ್ರೀತಿಯಿಂದ, ಅಂದರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತಂದರೆ ತುಂಬ ಅತಿಶಕ್ತಿ ಆಗುತ್ತೆ ಅನಿಸುತ್ತೆ. ಮೇ ಬಿ ನಾವೆಲ್ಲ ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬರು ಯಾವುದೇ ರೀತಿಯ ಏನು ಪೇಮೆಂಟು ಮತ್ತೊಂದು ಯಾವುದನ್ನು ಕೇರ್ ತಗೊಳ್ದೆ ಕತೆ ಕೇಳಿದ ತಕ್ಷಣ ನನಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ. ಆಶಾ ಮೇಡಮ್ ನನ್ನ ಕತೆ ಹೋದಾಗ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು, ಸರ್ ಏನು ಸರ್ ಈ ಥರ ಹೇಳ್ತಿದ್ರೆ ಕತೆ ಅಂತ. ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಯಾರೂ ಇಲ್ಲಿ ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಸರ್, ಕತೆ ಮೇಲಿರೋಂಥ ಪ್ರೀತಿಗೋಸ್ಕರ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು. ಇವಾಗ ಒಂದೊಂದು ರೂಪಾಯಿನೂ ಮದನ್ನು ಅದನ್ನು ಜೋಡಿಸ್ಕೊಂಬಂದ್ರೆ ನಮ್ಮ ಹತ್ರ ಒಟ್ಟಿಗೆ ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡಲಿಲ್ಲ. ಇದನ್ನು ಒಂದು ಸಣ್ಣ ಅಮೌಂಟ್ ಇಟ್ಕೊಂಡು ಸುಮ್ಮನೆ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡಿದ್ದು, ಒಂದು ಯೋಚನೆ ಆಯಿತು ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಕೈಯಲ್ಲಿ ಕಾಸಿಲ್ಲ, ಸರಿ ಒಂದು ಆಫೀಸ್ ಹಾಕಿದ್ವಿ, ದುಡ್ಡಿಲ್ಲ, ಎಲ್ಲೋ ಸಾಲ ಮಾಡ್ದೆ, ಮತ್ತೆ ಒಂದು ಆಫೀಸ್ ಹಾಕಿದ್ವಿ, ಮತ್ತೆ ಒಂದು 2 ದಿನ ತಳಿದ್ವಿ. ಈ ಥರ ಪ್ರತಿಯೊಂದು ಒಂದೊಂದು ರೂಪಾಯಿ ಕುಡಿಟ್ಕೊಂಡು ಮಾಡಿದ ಸಿನಿಮಾ ಇದು. ಆ ಜರ್ನಿ ಮದನ್ ನಿಮ್ಗೆ ಹೇಳ್ತಾರೆ, ಈ ಸಿನಿಮಾ ಮಾಡೋಕ್ಕೆ ದುಡ್ಡು ಹೊಂಚಕ್ಕೆ ಎಷ್ಟೆಷ್ಟು ಸಲ ಒದ್ದಾಡಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು. ಅಂದರೆ ಈ ಒಂದೂವರೆ ವರ್ಷ 2 ವರ್ಷ ಆಲ್ಮೋಸ್ಟ್ ಈ ಜರ್ನಿಯಲ್ಲಿ ಅಷ್ಟು ಕಷ್ಟಪಟ್ಟರು ತುಂಬ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದೀವಿ. ಆಲ್ರೆಡಿ ಈಗಾಗಲೇ ಸಾಂಗ್ಸು ಬಿಟ್ಟಿದ್ದೀವಿ. A2 ಮ್ಯೂಸಿಕಲ್ಲಿ ಸಾಂಗ್ಸ್ ಬಂದಿದೆ, ಚೆನ್ನಾಗಿ ಆಗ್ತಿದೆ, ಒಳ್ಳೆ ವ್ಯೂಸ್ ಆಗ್ತಿದೆ. ಇದೇ ತಿಂಗಳು ರಿಲೀಸ್ ಮಾಡೋಂಥ ಪ್ಲ್ಯಾನ್ ಇದೆ. ಆದಷ್ಟು ಬೇಗ ನಿಮಗೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀನಿ. ಇನ್ನೊಂದು ಮೇಜರಾಗಿ ಹೇಳಬೇಕು ಅಂತಂದರೆ, ಸಾರಿ ನಾನು ಆಗಲೇ ಹೇಳೋದು ಮತ್ತೆ ದತ್ತಣ್ಣ ಸರ್ ಬಗ್ಗೆ ಸ್ವಲ್ಪ ನರ್ವಸಲ್ಲಿದ್ದೀನಿ, ಸಾರಿ. ದತ್ತಣ್ಣ ಸರ್ಗೆ ನಾನು ಸಿನಿಮಾ ತೋರಿಸಿ, ನಾನು ಜಗದೀಶ್ ಸರ್ಗೆ ಹೇಳಿದೆ, ಸರ್ ದತ್ತಣ್ಣ ಸರ್ ಈ ಸಿನಿಮಾ ತೋರಿಸ್ಬೇಕು. ಯಾಕಂದರೆ ನಾನು ದತ್ತಣ್ಣ ಸರ್ ಜೊತೆ ಕೆಲಸ ಮಾಡಿದೆ. ಜಗದೀಶ್ ಸರು ಡೈರೆಕ್ಟ್ ಮಾಡಿರುವಂಥ ಏಪ್ರಿಲ್ ಮೇ ಬಂದು ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಆ ಸಿನಿಮಾದಲ್ಲಿ ದತ್ತಣ್ಣ ಸರ್ ಮೇನ್ ಲೀಡು ಸರ್. ಇಲ್ಲ ಸರ್, ಬೇರೆ ಆ ಸಿನಿಮಾದಲ್ಲಿ ದತ್ತಣ್ಣ ಸರ್ಗೆ ನಾನು ಡೈಲಾಗ್ಸ್ ಕೊಡಬೇಕಿತ್ತು, ಅವ್ರು ಪ್ರೌಂಟ್ ಮಾಡಬೇಕಿತ್ತು. ಸೊ ಅವರು ಆ ಡೈಲಾಗ್ ತೊಗೊಳ್ಳೋ ವೇರಿಯೇಷನ್ ಆಗಿರ್ಬೋದು. ಅದು ನಮ್ಗೆ ಹೆಂಗಂತಂದರೆ ಅವ್ರು ಡೈಲಾಗ್ ತೊಗೊಳ್ತಿರಲ್ಲ, ನಮಗೆ ಡೈಲಾಗ್ ಹೇಳ್ಕೊಡೋರು. ಅಂದರೆ ಅದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾವು ಅವ್ರ ಜೊತೆ
ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಪರ್ಫೆಕ್ಟ್ ಆಗ್ತಿದ್ವಿ. ಅಷ್ಟೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದತ್ತಾನಂದ ಸರ್ ಜೊತೆ ಕೆಲಸ ಮಾಡೋದು. ಅವ್ರ ಜೊತೆ ಕೆಲಸ ಮಾಡಿದ ಒಂದು 4-5 ದಿನ ಇರ್ಬೋದು ಮೇ ಬಿ. ಆ 4-5 ದಿನ ಅದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನನಗೆ. ಅದು ಯಾವತ್ತೂ ನಾನು ಜೈ ಸರ್ ಹತ್ರ ಶೇರ್ ಮಾಡ್ತಾರೆ. ಪ್ರತಿ ಸರ್ ಜೊತೆ ಸಿಕ್ಕಿದಾಗಂತೂ ದತ್ತಾನಂದ ಸರ್ನ ಮೀಟ್ ಮಾಡಬೇಕು ಸರ್, ದತ್ತಾನಂದ ಸರ್ ಕತೆ ಹೇಳಬೇಕು, ದತ್ತಾನಂದ ಸರ್ಗೆ ಸಿನಿಮಾ ತೋರಿಸ್ಬೇಕು, ಈ ಥರ ತುಂಬ ದಿನದಿಂದ ಅಂದ್ಕೊಂಡು ಬರ್ತಿದೆ. ಒಂದು ಫೈನ್ ಡೇ ಸರ್ ಈ ಥರ ದತ್ತಾನಂದ ಸರ್ಗೆ ಸಿನಿಮಾ ಒಂದು ಬೈಟ್ಸ್ ಕೇಳಿದೆ. ಆ್ಯಕ್ಚುಲಿ ಫಸ್ಟು ಒಂದು ಟ್ರೈಲರ್ ಆಗಿ ಒಂದು ಬೈಟ್ಸ್ ಕೊಡ್ತಾರೆ, ಕೇಳಿ ನೋಡಿ ಸರ್ ಅಂತಂದೆ. ಅವಾಗ ಸರ್ ಇದ್ಕೊಂಡು ನಾವು ಬರೀ ಬೈಟ್ಸ್ ಕೊಡಲ್ಲ, ಸಿನಿಮಾ ನೋಡಿ ಮೇಲೆ ಬೈಟ್ಸ್ ಕೊಡ್ತೀನಿ, ಸುಮ್ಮನೆ ಕೊಡಲ್ಲ ಅಂತ ಹೇಳೋದಂತೆ. ಅದಕ್ಕೆ ಸಿನಿಮಾ ಹೋಗಿ ತೋರಿಸಿ ಸರ್. ಲಿಟ್ಲರಿ ಅವ್ರು ನಮ್ಮ ಮನೆಗೆ ಕರೆದು ಕುಳಿಸ್ಕೊಂಡು ನಮಗೆ ಬಿಸ್ಕೆಟ್ ಕೊಡ್ತಾ ಇರೋದು ಬಿಸ್ಕೆಟ್ ತಿನ್ನಿಸ್ತಾ ನಮಗೆ ಇಡೀ ಸಿನಿಮಾನ ಯಾವುದೇ ಡಿಸ್ಟರ್ಬೆನ್ಸ್ ಅಂತ ಆ 2 ಅವರ್ ಸಿನಿಮಾನ ನೀಟಾಗಿ ಕೂತ್ಕೊಂಡು ನೋಡೋದು ಸರ್. ನಾನು ನಿಜವಾಗ್ಲೂ ಅಷ್ಟು ಪೇಷನ್ಸಾಗಿ ಸಿನಿಮಾ ನೋಡೋದು ತುಂಬ ಕಷ್ಟ ಇದೆ. ಅದು ಹೇಗೆ ಸಿನಿಮಾ ನೋಡೋ ಕೂತ್ಕೊಂಡು ಅದು ಅವ್ರಿಗೆ ಇದು ಇರಲಿಲ್ಲ, ಏನೋ ಇಯರ್ಫೋನು ಹಾಕ್ಕೊಂಡಿರಲ್ಲ, ಹಂಗೆ ತೋರಿಸಿದ್ರು, ವಿತೌಟ್ ಎಫೆಕ್ಟ್ಸಲ್ಲಿ ಸಿನಿಮಾ ತೋರಿಸಿದ್ದು. ಕಂಪ್ಲೀಟ್ ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಬಗ್ಗೆ ತುಂಬ ಖುಷಿಪಟ್ಟರು. ನನಗೆ ಅವ್ರು ಕೊಟ್ಟಿದ್ದ ರಿವ್ಯೂ ಒನ್ ಆಫ್ ದಿ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನನ್ನ ಲೈಫಲ್ಲೇ. ತುಂಬ ಥ್ಯಾಂಕ್ಸ್ ಸರ್ ಆ ವಿಚಾರಕ್ಕೆ. ಅದಾದಮೇಲೆ ಒಂದೇ ಒಂದು ಮಾತು ಕೇಳಿ ಸರ್, ದಯವಿಟ್ಟು ಈ ಥರ ಟ್ರೈಲರ್ ಲಾಂಚ್ ಮಾಡ್ತೀನಿ, ದಯವಿಟ್ಟು ಬರಬೇಕು ಅಂತ ಕೇಳಿದ ತಕ್ಷಣ ಅವರು ಏನೂ ಹೇಳಿಲ್ಲ, ಬರ್ತೀನಿ ಕಣೋ ಅಂದರು. ನನಗೆ ಮದನ್ಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ಬಿಟ್ಟು ಮದನ್ಗೆ ಹೇಳ್ಕೊಂಡಿರ್ತಾರೆ ಹಿಂಗೆ ಆಗ್ತಿದೆ ಅಂದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಟ್ಟಿವಿ ನಾವು, ದತ್ತಾನಂದ ಸರ್ ಬರ್ತಿದ್ದಾರ ಅಂತ. ಸೊ ಆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಮದನ್ ಅಂತ. ಈ ಲೈಫ್ ಆಫ್ ಮೃದುಲ ಇದು ಚೇತನ್ ಅವರು ಫಸ್ಟ್ ನನಗೆ ಹೇಳಿದಾಗ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು. ಮತ್ತು ಅದಕ್ಕೆ ಬೇಕಾಗಿರೋ ಒಂದಷ್ಟು ತಯಾರಿಗಳು ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಫಿಟ್ಟಾಗಿ ಒಂಚೂರು ಹಂಗೆ ಇರಬೇಕು, ಆ ಥರ ಎಲ್ಲ ಇದು ಮಾಡಿದ್ದೆ. ಅದಕ್ಕೂ ಬಿಫೋರ್ ಹೇಳಬೇಕಂದ್ರೆ ನಾನು 2018ರಲ್ಲಿ ಯೋಗಿ ದುನಿಯಾ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ಲೂಸ್ ಮಾದ ಯೋಗಿ ಅವ್ರದ್ದು. ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದು ಕೂಡ ನನಗೆ ಚೇತನ್ ಅವರೇ ಅವಕಾಶ ಕೊಟ್ಟಿದ್ದು. ಅದರಲ್ಲೂ ಅವರು ನೋಡಿ ಅವಾಗ ಸ್ವಲ್ಪ ಹಿಂಗೆ ಗುಂಡಾಗಿದ್ದಾಗ ಪಪ್ಸ್ ಅಂತ ಒಂದು ಕ್ಯಾರೆಕ್ಟರ್ ಹೆಸರು ಇಟ್ಬಿಟ್ಟು ಮಾಡಿಸಿದ್ರು. ಅಲ್ಲಿಂದ ನಂದು ಅವ್ರದ್ದು ಸಂಬಂಧ ಬೆಳೀತು ಸರ್. ಅವ್ರ ಜೊತೆ ನಾನು ಒಂದು 5-6 ಶಾರ್ಟ್ ಫಿಲಮ್ಸು ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು 3 ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಸ್ವಲ್ಪ ಭಯ ಆಗ್ತಿದೆ, ಏನು ಅನ್ಕೋಬೇಡಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು ಆವಾಗ ಮಾಡಿದೆ, ಅದು ಇವಾಗ ಸಿನಿಮಾ ಪ್ರೊಡ್ಯೂಸ್ವರೆಗೂ ಬಂದು ನಿಂತಿದೆ ಈಗ. ಸೊ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ ನಾನು. ರಿಲೇಷನ್ಶಿಪ್ ಹಿಂಗೆ ಕಂಟಿನ್ಯೂ ಆಗುತ್ತೆ, ಇನ್ನೂ ಚೆನ್ನಾಗಿ ಸಿನಿಮಾಗಳು ಮಾಡಬೇಕಂತ ಆಸೆ ಇದೆ. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು 5 ಇಯರ್ಸ್ ಬ್ಯಾಕೆಲ್ಲ ಒಂದು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಈ ಥರ ಯೋಗಿ ದುನಿಯಾ ಎಲ್ಲ ಇದು ಬಂದಮೇಲೆ ಆಮೇಲೆ ಅವ್ರ ಜೊತೆ ಮಾತಾಡಿ ನಮ್ಮದು ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಬಂತು. ಫೈನ್ ಡೇ ಒಂದಿನ ನಾವು ಸುಮಾರು ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕಿದ್ರು ಅವರು, ಅವ್ರ ಜೊತೆ ನಾನು ಸಹ ಹುಡುಕಿದ್ದೆ ಯಾರೋ ಸಿಗ್ತಾರೆ. ಫೈನ್ ಡೇ ಅವರು ಯಾರೂ ಇಲ್ಲ ಮದನ್ ನೀನೇ ಮಾಡ್ತೀಯಾ ಅಂತ ಕೇಳಿದ್ರು. ಒಂದು ಕಡೆ ನನಗೂ ತುಂಬ ಖುಷಿ ಆಯಿತು, ನೋಡೋಣ ಒಂದು ಸರಿ ಟ್ರೈ ಮಾಡೋಣ, ಆಗದೇ ಇರೋದೇನೂ ಇಲ್ಲ, ಸೋಲೋಣ ಮತ್ತೆ ಗೆಲ್ಲೋಣ, ಗೆಲ್ಲೋಣ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಸರಿ ಅಣ್ಣ ಆಯಿತು ಅಂತ ಒಂದು ಆಫೀಸ್ ಮಾಡಿ ಅದಕ್ಕೆ ಮತ್ತೆ ಎಲ್ಲ ಸೆಟಪ್ ಮಾಡಿ ಮಾಡೋಷ್ಟು ಸ್ವಲ್ಪ ಕಷ್ಟ ಆಯಿತು ನಮಗೂ. ನನಗೂ ಸ್ವಲ್ಪ ಆಫೀಸಲ್ಲಿ ಪ್ರೆಜರ್ ಅದು ಇದು ಸುಮಾರು ಇತ್ತು ಸರ್ ಎಲ್ಲ. ಬಟ್ ಇಲ್ಲಿ ಅದು ಹೇಳ್ಕೊಳ್ಳೋದು ಬೇಡ ನೆಗೆಟಿವ್ ಆಗಿ. ಸೊ ಒಟ್ಟಲ್ಲಿ ಕಷ್ಟಪಟ್ಟಿದ್ದೀವಿ ಸರ್, ಇಬ್ಬರು ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ನನ್ನ ಜೊತೆ ಆ್ಯಕ್ಟ್ ಮಾಡಿದವರು ಆಶಾ ಅವರಾಗಲಿ, ಪೂಜಾ ಅವರಾಗಲಿ, ಶಶಾಂಕ್ ಅವರು, ಶರೀಫ್ ಅವರು, ಪ್ರೀತಿ ಮತ್ತು ಇನ್ನೊಂದಷ್ಟು ಜನ ಕಲಾವಿದರ ಹೆಸರು ಮರ್ತೋಗ್ತಿದೆ, ಬೇಜಾರು ಮಾಡ್ಕೊಬಿಡಿ ಟೆನ್ಷನ್ಗೆ. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಮತ್ತು ನಮ್ಮ ಕ್ಯಾಮ್ರಾಮನ್ ಸರು ತುಂಬ ಅಂದರೆ ತುಂಬ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಡೈರೆಕ್ಟ್ರ್ ಯಾವಾಗಲೂ. ತುಂಬ ಅದ್ಭುತವಾದ ಕ್ಯಾಮ್ರಾಮ್ಯಾನು. ನಾನು ಸರ್ ಕ್ಯಾಮ್ರಾ ಹಿಂಗೆ ಹಿಡ್ಕೊಳ್ಳಿ ಸರ್ ಅಂದರೆ ಪಟ್ಟಂತ ಹಂಗೆ ಏನು ಹೇಳಿದೆ, ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಯೋಗಿ ಸರ್ ಅಂತ ಹೇಳಿದರು. ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಮತ್ತು ನನ್ನ ಟೆಕ್ನಿಷಿಯನ್ಸು ಎಲ್ಲರೂ, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಡಬ್ಬಿಂಗ್ ಇಂಜಿನಿಯರ್ ಅವರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಸಹ ಅವ್ರು ಹೇಳ್ದಂಗೆ ಎಲ್ಲ ಪ್ರೀತಿಯಿಂದ ಬಂದು ಮಾಡಿಕೊಟ್ಟಿರೋರೆ ಸರ್. ಪೇಮೆಂಟ್ ಅಂತ ಯಾವುದೂ ಇಲ್ಲ, ಕೊಟ್ಟಿದ್ದೀವಿ. ಬಟ್ ಏನಂದರೆ ಅದಕ್ಕೂ ಹೆಚ್ಚಾಗಿ ಸ್ವಲ್ಪ ನಮ್ಮ ಫ್ರೆಂಡ್ಶಿಪ್ಪು ಪ್ರೀತಿಯಿಂದನೇ ಬಂದು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ವೇದಿಕೆ ಮುಖಾಂತರ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ವರ್ಕ್ ಮಾಡ್ತಾ ಇದ್ದೀನಿ, ಇದು ಸಿನಿಮಾ ರಿಲೀಸ್ ಆಗೋ ಪರ್ಮಿಷನ್ ತೊಗೊಂಡಿದ್ದೀನಿ ಸರ್. ಸರ್ ನಾನಿಲ್ಲಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ಕೇರ್ ಸರ್ಕಲ್ ಹೆಲ್ತ್ ಡಿಪಾರ್ಟ್ಮೆಂಟು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ. ಗೌರ್ಮೆಂಟ್ ಇಲ್ಲ ಸರ್, ನಮ್ಮದು ಏಜೆನ್ಸಿ ಮುಖಾಂತರನೇ. ಜಯ ಅಂತ. ಮೃದುಲಾ ಸಿನಿಮಾದ ಬಗ್ಗೆ ನನಗೆ ಕತೆ ಹೇಳಿದ್ದು ನಮ್ಮ ಶೆಟ್ರ ಸ್ಟುಡಿಯೋದಲ್ಲಿ. ಆ ಕತೆ ಕೇಳ್ತಿದ್ದಂಗೆ ನಾನು ಅವ್ರು ಹೇಳ್ದಂಗೆ ಸ್ವಲ್ಪ
ಸ್ವಲ್ಪ ದುಃಖ ಜಾಸ್ತಿನೇ ಬಂತು. ಸೊ ಈ ಸಿನಿಮಾ ಮಾಡಬೇಕಾ ಬೇಡವಾ ಅಂತ ನಾನು ತುಂಬಾ ಯೋಚನೆ ಮಾಡಿದೆ. ಯಾಕಂದರೆ ಇವರು ಕಥೆ ಹೇಳಿದ ರೀತಿ ನೋಡಿದ್ರೆ ಆಗಲೇ ಹೇಳಿದ್ರಲ್ಲಿ ಸ್ವಲ್ಪ ಬೇರೆ ಥರ ಕ್ಯಾರೆಕ್ಟರ್ ಇರೋವಂಥ ಹುಡುಗಿ ಜೀವನ ಕಥೆ ಇದು. ಸೊ ಸಮಾಜ ಅವಳನ್ನ ಆ ಥರ ಒಂದು ಜೀವನ ಸ್ಥಿತಿಗೆ ತಳ್ಳಿದ್ರೂ ಮತ್ತೆ ಅವಳು ಸರಿಯಾಗಿ ಬದುಕ್ತೀನಿ ಅಂದ್ರೂ ಸಮಾಜ ಇದನ್ನು ಒಪ್ಪುತ್ತಾ, ಅಲ್ಲ ಅವಳಿಗೆ ಇದೇ ಜೀವನನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಈ ಸಿನಿಮಾದಲ್ಲಿ. ಬಟ್ ಸಿನಿಮಾ ತಂಡ ಅಂತೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾನು ಇದನ್ನು ಕಷ್ಟ ಅಂತ ಅಂದ್ಕೊಂಡಿಲ್ಲ, ಇಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲರೂ ತುಂಬ ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ, ಎಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ನಂದಿ ಅನ್ನೋ ಪಾತ್ರದ ಸೆಕೆಂಡ್ ವರ್ಷನ್, ಒಂದು 18 ವರ್ಷ ತನಕ ಮೃದುಲ ಒಬ್ಳು ಕ್ಯಾರಿ ಮಾಡಿದ್ರೆ ಹುಡುಗಿ, 18 ವರ್ಷದ ನಂತರದ ಜೀವನ ಏನಿದೆ ಅದನ್ನು ನಾನು ಕ್ಯಾರಿ ಮಾಡಿದ್ದೀನಿ ಸರ್. ಶಶಾಂಕ್ ಅವರು. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಶಶಾಂಕ್ ಅಂತ. ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಅಂದು ಮೊದಲನೇ ಮೂವಿ ಇದು. ಎಲ್ಲರೂ ಟೀಮ್ ಚಂದ ಖುಷಿ ಖುಷಿಯಾಗಿ ಎಲ್ಲರೂ ಮಾಡಿದ್ದೀವಿ. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಒಂದು 14-15 ವಯಸ್ಸಿನ ಹುಡುಗ ಒಂದು ರೌಡಿಸಮ್ಮಲ್ಲಿ ಸ್ಲಮ್ಮಲ್ಲಿ ಇರ್ತಾನೆ. ಅವನು ಹೇಗೆ ಇರ್ತಾನೆ, ಹೇಗೆ ಬದುಕ್ತಾನೆ, ಅವನ ಅಮ್ಮನ ಪ್ರೀತಿ ಹೇಗಿರುತ್ತೆ, ಮೂವಿಯಲ್ಲಿ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ತೋರಿಸಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚ್ಚು ಸುರೇಶ್. ನನ್ನ ಈ ಚಿತ್ರ ನನಗೆ 6ನೇ ಚಿತ್ರ. ಇಲ್ಲಿ ಎಲ್ಲ ತಂತ್ರಜ್ಞರು ಹೊಸಬರಾದ್ರೂ ನನಗೆ ಎಲ್ಲ ಕಡೆ ಸುತ್ತಿ ಕೆಲಸ ಕಲ್ತ್ಕೊಂಡು ಬಂದು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಕೆಲಸ ಮಾಡ್ತಾಯಿದ್ದಾರೆ ಅನ್ನಿಸ್ತು. ಈ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತರಾದ ಯೋಗಿ ದೇವಗಂಗೆ ಅವರಿಗೆ ಮತ್ತು ನಿರ್ದೇಶಕರಾದ ಚೇತನ್ ತ್ರಿವೇಣಿ ಅವರಿಗೆ ಮತ್ತು ಮದನ್ ಸರ್ಗೆ ಮತ್ತು ಎಲ್ಲ ನನ್ನ ಸಪೋರ್ಟಿಂಗ್ ಕಲಾವಿದರುಗಳು ಮತ್ತು ತಂತ್ರಜ್ಞರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಇದು ಹೊಸಬರ ಚಿತ್ರ. ಇಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಚಿತ್ರ 3 ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಒಂದೊಂದು ವೆದರ್, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅನ್ನೋ ಥರ 3 ವೆದರ್ಲಿ ಈ ಚಿತ್ರೀಕರಣ ಮಾಡಿದ್ದೀವಿ. ಮಂಗಳೂರು, ಕಾರವಾರ ಮತ್ತು ಇಲ್ಲಿ ಬೆಂಗಳೂರು ಸುತ್ತಮುತ್ತ, ಮೈಸೂರು ಈ ಕಡೆ ಎಲ್ಲ ಮಾಡಿದ್ದೀವಿ. ಎಲ್ಲದಕ್ಕೂ ತುಂಬ ಸಪೋರ್ಟಿವಾಗಿ ಪ್ರೊಡ್ಯೂಸರ್ ಅವರು ಸಹಕಾರ ಕೊಟ್ಟರು. ಚಿತ್ರ ಚೆನ್ನಾಗಿ ಬಂದಿದೆ. ಹೊಸಬರು ಅಭಿನಯಿಸಿರೋದ್ರಿಂದ ಎಲ್ಲರೂ ನಿಮ್ಮಗಳ ಮುಖಾಂತರ, ಅಂದರೆ ಮಾಧ್ಯಮದ ಮುಖಾಂತರ ಅವ್ರನ್ನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಇನ್ನೂ ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಹುಲ್ ಅಂತ. ಈ ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಸೊ ಈ ಚಿತ್ರನ ನನಗೆ ಫಸ್ಟ್ ಬಂದು ಹೇಳಿದ್ದು ನಮ್ಮ ಯೋಗಿ ದೇವಗಂಗೆ ಸರು. ಈ ಥರ ಒಂದು ಸಿನಿಮಾ ಇದೆಯಪ್ಪ ಮಾಡ್ತೀಯ ಅಂತ. ಅವಾಗ ನನಗೆ ಇನ್ನೂ ಜ್ಞಾಪನಕ್ಕೆ ಇದೆ. ಸೆಕೆಂಡ್ ಇಯರ್ BCom ಓದ್ತಿದ್ದೆ ನಾನು ಅವಾಗ. ಇನ್ನೇನು ಎಕ್ಸಾಮ್ ಬರ್ದು ಹಿಂಗೆ ಆಚೆ ಬಂದೆ. ನನಗೆ ಆವಾಗ ನಾನು ಚೇತನ್ ಸರ್ ಅವರ ಮನೆಗೆ ಹೋಗಿ, ಅವ್ರ ಆಫೀಸ್ಗೆ ಹೋಗಿ, ಅಣ್ಣ ಏನು ಸ್ಟೋರಿ ಅಂತ ಹೇಳಿದಾಗ ಈ ಥರ ಒಂದು ಡಾರ್ಕ್ ಸಬ್ಜೆಕ್ಟ್ ಇರೋವಂಥ ಸ್ಟೋರಿ ಅಂತ ಅಂದರು. ಅದಾದಮೇಲೆ ನನಗೆ ಅವ್ರ ಸಿಸ್ಟಮಲ್ಲಿ ಫಸ್ಟು ಒಂದು ಸೀನ್ನ ತೋರಿಸಿದ್ರು, ಓಪನಿಂಗ್ ಸೀನ್ನ ತೋರಿಸಿದ್ರು. ಆ ಸೀನ್ ತೋರಿಸಿದ ತಕ್ಷಣ ನೀನು ಹೆಂಗೆ ಇದನ್ನು ಅಪ್ರೋಚ್ ಮಾಡ್ತೀಯಾ ಅಂತ ಹೇಳಿದ್ರು. ಲೈಕ್ ಫಾರ್ ಎಕ್ಸಾಂಪಲ್ ಈ ಆ್ಯಕ್ಟ್ರೆಸ್ಸಿಗೆಲ್ಲ ಸ್ಕ್ರೀನ್ ಟೆಸ್ಟ್ ಇರುತ್ತಲ್ಲ, ಅದೇ ರೀತಿ ನೋಡೋ ನಾವು ಇನ್ನು ಮಾಡ್ತಾನೋ ಮಾಡಲ್ವಾ ಅಂತ ಅಂದ್ಬಿಟ್ಟು ನನಗೆ ಟೆಸ್ಟ್ ಮಾಡೋದಕ್ಕೆ ಅಂತ ಒಂದು ಫಸ್ಟ್ ಸೀನ್ ಓಪನ್ ಮಾಡಿದ್ರು, ಓಪನಿಂಗ್ ಸೀನು. ಸೊ ಓಪನಿಂಗ್ ಸೀನ್ ನೋಡ್ತಿದ್ದಂಗೆ ಅಣ್ಣ ಒಂದು ಕೆಲಸ ಮಾಡೋಣ, ಇದಕ್ಕೆ ಹಿಂದೂಸ್ತಾನಿ ರಾಗ ಹೋಗೋಣ ಅಂತ ಅಂದೆ. ಆವಾಗ ಇವ್ರಿಗೆ ಗೊತ್ತಾಯಿತು, ಇಲ್ಲ ಇನ್ನೇನೋ ಮಾಡ್ತಾನೆ, ಇವ್ನ ಕೈಲಾಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನನಗೆ ದುರಾದೃಷ್ಟದಿಂದ ನನಗೆ ಎಕ್ಸಾಮ್ಸ್ ಇತ್ತು. ಸೊ ಅವರು ವೆಯ್ಟ್ ಮಾಡಿ ಅದಾದಮೇಲೆ 1 by 1 ಸ್ಟೋರಿನ ನೀಟಾಗಿ ನಾನು ಕೇಳಿ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ನಾನು ಸಾಂಗ್ನ ಮ್ಯೂಸಿಕ್ನ ಮಾಡೋಕ್ಕೆ ಅಪ್ರೋಚ್ ಮಾಡ್ಕೊಂಡಿದ್ದೆ. ಇದಕ್ಕಿಂತ ಮುಂಚೆ ನಾನು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಿಲ್ಲ. ಇದು ಸಿನಿಮಾ ಅಂತ ಬಂದರೆ ಇದು ನನ್ನ ಫಸ್ಟ್ ಸಿನಿಮಾ. ಆಲ್ಬಮ್ ಸಾಂಗ್ಸ್ ಎಲ್ಲ ಮುಂಚೆ ಸುಮಾರು ಮಾಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ. ನನಗೇನು ಬೇಕೋ ಅದಕ್ಕೇನು ಕೊರತೆ ಮಾಡ್ಕೊಂಡು ಕೊಟ್ಟಿಲ್ಲ. ಅಣ್ಣ ನಂಗೆ ವಾಯ್ಲಿನ್ ಬೇಕು, ವಾಯ್ಲಿನ್ ಲೈವ್ ಹೋಗ್ತೀನಿ ಅಂದರೆ ಸರಿ ರಾಹುಲ್ ಆಯಿತು. ಅಣ್ಣ ಫ್ಲೂಟ್ ಲೈವ್ ಹೋಗ್ತೀನಿ ಅಂದರೆ ಸರಿ ಆಯಿತು ರಾಹುಲ್. ಅಣ್ಣ ಏನೋ ತಪ್ಪಾಗ್ಬಿಟ್ಟಿದೆ, ಮತ್ತೆ ಒಂದ್ಸಲಿ ಕರೆಕ್ಷನ್ ಮಾಡೋಣ ಅಣ್ಣ, DTS ಮಾಡ್ಸೋಣ ಅಂದರೆ ಸರಿ ಆಯಿತು. ಅದೇ ರೀತಿ ನಮ್ಮ ಪ್ರಭಾಕರ್ ಅಣ್ಣ DTS ಮಿಕ್ಸ್ ಇಂಜಿನಿಯರು,
ಅವರು ನಮಗೇನು ಬೇಜಾರು ಮಾಡ್ಕೊಂಡಿಲ್ಲದೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಮತ್ತು ಈ ಸಿನಿಮಾಗೆ ನಾನು ಚೂಸ್ ಮಾಡಿರೋವಂಥ ಜಾನರ್ ಬಂದು ಈ ಜಾನರ್ ಬಂದು ಪಕ್ಕ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ಗೂ ಕೂಡ ನಾನು ಅದನ್ನೇ ಯೂಸ್ ಮಾಡಿರೋದು. ಮತ್ತು ಇದರಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗಲ್ಲಿ ಒಂದು ಹೆಣ್ಣು ತನ್ನ ನೋವುಗಳನ್ನ ಹೇಳ್ಕೊತಾಳೆ. ಸೊ ಆ ಸಾಂಗ್ ಪರ್ಟಿಕ್ಯುಲರ್ ಆಗಿ ರಾಗ ಬಂದು ಪೂರ್ಯ ಧನಶ್ರೀ ರಾಗ ಅಂತ, ಆ ರಾಗದಲ್ಲಿ ಕಂಪೋಸ್ ಮಾಡಿದ್ದೀನಿ ಒಂದು ಸಾಂಗ್ನ. ಆ್ಯಂಡ್ ಬೇಸಿಕಲಿ ನನಗೆ ಹಿಂದೂಸ್ತಾನಿನೂ ಕೂಡ ಹೊಸದು, ಬಿಕಾಸ್ ನಾನು ಪಕ್ಕ ಮ್ಯೂಸಿಕ್ ಕಲ್ತಿರೋದು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ. ಸೊ ಅದು ನನಗೆ ಒಂದು ಚಾಲೆಂಜ್ ಆಗಿ ನನಗೆ ಇತ್ತು. ಅದಾದಮೇಲೆ ಇದಕ್ಕೆ ಹಲವಾರು ಕಡೆ ನಮಗೆ ರೆಕಾರ್ಡಿಂಗು ಕೆಲವೊಂದು ಕಡೆ ಚೆನ್ನಾಗಿ ಬರ್ತಿರ್ಲಿಲ್ಲ, ಮತ್ತೆ ನಾವು ರೆಕಾರ್ಡಿಂಗ್ ಮಾಡಿ ತಬ್ಲಾಗಳನ್ನ ಹಾಕಿ ಒಟ್ನಲ್ಲಿ ಒಂದು ಸಿನಿಮಾನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಆ್ಯಂಡ್ ವಿತೌಟ್ DTS ಸಪೋರ್ಟ್ ಇಲ್ಲದೆ, ಅಥವಾ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಇಲ್ಲದೆ, ಅಥವಾ ನಮ್ಮ ಡೈರೆಕ್ಟರ್ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ನೀಟಾಗಿ, ಇಷ್ಟು ಕ್ಲಿಯರಾಗಿ, ಇಷ್ಟು ಚೊಕ್ಕವಾಗಿ ನಾವು ಮ್ಯೂಸಿಕ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಟೀಮ್. ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಫಾರ್ ನನ್ನ ಕೆಲಸನ ನಂಬಿ ಅವ್ರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಇದುವರೆಗೂ ನಾನು ಈ ಮೂವಿಲ ಸರ್ ಈ ಮೂವಿಲಿ ನಿಮಗೆ ಸುಮಾರು 5 ಸಾಂಗ್ಸ್ ಬರುತ್ತೆ ಸರ್. ಎರಡು ಬಿಟ್ ಸಾಂಗ್ಸ್ ಬರುತ್ತೆ, ಒಂದು ಲವ್ ಸಾಂಗ್ ಬರುತ್ತೆ, ಅದಾದಮೇಲೆ ಇನ್ನೊಂದು ಗಾಂಜಾ ಸಾಂಗ್ ಬರುತ್ತೆ, ಅದಾದಮೇಲೆ ಒಂದು ಹೆಣ್ಣಿನ ನೋವುದು, ಅದಾದಮೇಲೆ ಒಂದು ತಾಯಿದು, ಅದಾದಮೇಲೆ ಒಂದು ರ್ಯಾಪ್ ಸಾಂಗ್ ಬರುತ್ತೆ. ಟೋಟಲ್ 5 ಸಾಂಗು ಸರ್. ಸರ್ ರಿಸರ್ಚ್ ಮಾಡಿದೆ ಸರ್ ನಾನು, ಯಾಕಂದರೆ ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ವಿ ಹರಿಕೃಷ್ಣ ಸರ್ದು ಮ್ಯೂಸಿಕ್ ನಾನು ತುಂಬ ಕೇಳ್ತೀನಿ. ಸೊ ನನಗೆ ಕೆಲಸ ಮಾಡಬೇಕಾದ್ರೆ ಒಂದು ಜಾನರ್ ಹೇಳಿದರು ನನಗೆ ಚೇತನಣ್ಣ, ನನಗೆ ಈ ಥರ ಬೇಕು. ಅದಾದಮೇಲೆ ನಾನು ಕಡ್ಡಿಪುಡಿ, ಅದಾದಮೇಲೆ ಕಡ್ಡಿಪುಡಿಲಿ ಒಂದು ಸಾಂಗ್ ಇದೆ ಸೌಂದರ್ಯ ಸಮರ ಅಂತ. ಸೊ ಆ ಸಾಂಗ್ನ ರಿಸರ್ಚ್ ಮಾಡಬೇಕಾದ್ರೆ ನಂಗೆ ಗೊತ್ತಾಯಿತು ಅದು ಪೂರ್ಯ ಧನಶ್ರೀ ರಾಗ ಹಿಂದೂಸ್ತಾನಿಲಿ, ಕರ್ನಾಟಕಲ್ಲಿ ಅದು ಕಾಮವರ್ಧಿನಿ ಅಂತ ಕರೀತಾರೆ ಆ ರಾಗಕ್ಕೆ. ಸೊ ಆ ರಾಗದಲ್ಲೇ ಕಂಪೋಸ್ ಮಾಡಿದ್ದು ಅದೊಂದು ಸರ್. ಹರಿಪರಾಗ್, ಸಿನಿಮಾ ಪತ್ರಕರ್ತ. ನನಗೆ ಚೇತನ್ ಫೇಸ್ಬುಕ್ಕಲ್ಲಿ ಪರಿಚಯ, ಅದಾದ ನಂತರ ಜಗದೀಶ್ ಸರ್ ಕಡೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆತ್ಮೀಯ. ಒಬ್ಬ ಪತ್ರಕರ್ತ ಆಗಿ ನನಗೆ ಅಂದರೆ ಸಿನಿಮಾ ರಂಗದಲ್ಲಿ ತುಂಬ ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ, ಅವರೆಲ್ಲರಿಗೂ ಡೈರೆಕ್ಟರ್ ಆಗಬೇಕಂತ ಆಸೆ ಇರುತ್ತೆ. ಅಂಥವ್ರ ಪರಿಚಯ ಒಡನಾಟ ನಮಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತುಂಬ ಜನ ಕರೀತಾರೆ, ನಮ್ಮದೊಂದು ಸಿನಿಮಾ ಇದೆ ನೋಡ್ತೀರಾ ಅಂತ, ನೋಡಿ ಪ್ಲೀಸ್ ಅಂತ. ಹಾಗೇ ಚೇತನ್ ಅವರು ಕರೆದ್ರು. ನಾನು ನಿಜ ಹೇಳ್ತೀನಿ, ಸಿನಿಮಾ ನೋಡೋಕ್ಕೆ ಮುಂಚೆ ನನಗಿದ್ದ ಒಪಿನಿಯನ್ಗೂ ಮತ್ತು SRV ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದಾದಮೇಲೆ ಇದ್ದ ನನ್ನ ಒಪಿನಿಯನ್ಗೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇತ್ತು. ಯಾಕಂದರೆ ತಪ್ಪು ನಮ್ಮದೂ ಅಲ್ಲ, ಯಾಕಂದರೆ ಅಷ್ಟೊಂದು ಸಿನಿಮಾಗಳು ಬರ್ತಿದ್ದಾವೆ, ಎಲ್ಲರೂ ಕರೀತಾರೆ ಬನ್ನಿ ನೋಡಿ ಅಂತಾರೆ, ಎಲ್ಲವನ್ನು ನೋಡೋಕ್ಕಾಗೋದು ಇಲ್ಲ. ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ, ನೋಡೋಕ್ಕೆ ಮುಂಚೆನೇ ಗೊತ್ತಾಗುತ್ತೆ ಇದು ಅಷ್ಟೊಂದು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ. ಬಟ್ ನನಗೆ ಅಷ್ಟು ನಿರೀಕ್ಷೆ ಇರಲಿಲ್ಲ ಅಂದ್ರೂ ಸಿನಿಮಾ ನೋಡಿದ್ಮೇಲೆ ನನ್ನ ಮನಸ್ಥಿತಿ ಬದಲಾಗೋ ಥರ ಮಾಡಿದ ಚೇತನ್ ಅವ್ರಿಗೆ ಒಂದು ಕಂಗ್ರ್ಯಾಟ್ಸ್. ಭವಿಷ್ಯದ ಒಳ್ಳೆಯ ನಿರ್ದೇಶಕ ಆಗೋ ಎಲ್ಲ ಲಕ್ಷಣಗಳು ಈ ಹುಡುಗನಲ್ಲಿದೆ. ನನಗೆ ಮೊದಲು ನೋಡಿದಾಗಲೇ ಅನಿಸಿದ್ದು, ನಾನು ಜಗದೀಶ್ ಸರ್ ಹತ್ರನೂ ಮಾತಾಡಿದೆ, ಇಷ್ಟು ಬಜೆಟ್ ಇಟ್ಕೊಂಡೆ ಈ ಥರ ಸಿನಿಮಾ ಮಾಡಿದಲ್ಲ, ಈ ಹುಡುಗಿನ ಒಳ್ಳೆ ಬಜೆಟ್ ಸಿಕ್ಕರೆ ಇನ್ನೆಂಥ ಸಿನಿಮಾ ಮಾಡ್ಬೋದು ಅಂತ ಅನಿಸ್ತು. ನಾನು ಸುಮ್ಮನೆ ಹೊಗಳ್ಬೇಕಂತ ಕೂತಿಲ್ಲ, ನನ್ನ ಬಗ್ಗೆ ನನ್ನ ರಿವ್ಯೂ ಮಾಡೋನು ತುಂಬ ಸಿನಿಮಾಗಳು ರಿವ್ಯೂ ಮಾಡಿದ್ದೀನಿ. ನಾನು ಮಾಡೋದು ಸ್ವಲ್ಪ ಕ್ರಿಟಿಕಲ್ ಆಗಿಯೇ. ಬಟ್ ಆದರೆ ಹೊಸಬರ ಸಿನಿಮಾ ಅಂದರೆ ಅದೇನೋ ನನಗೆ ಒಂಥರ ಪ್ರೀತಿ. ಬಟ್ ಹಂಗಂತ ಜನಗಳಿಗೂ ಮೋಸ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಬಂದು ನಾನು ಸುಳ್ಳೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆ ನೀವು ನನ್ನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ಬೋದು ರಿಲೀಸ್ ಆದಮೇಲೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೆಂಗೆ ಹೇಳಿದೆ ಅಂತ. ಬಟ್ ಈ ಸಿನಿಮಾ ಬಗ್ಗೆ ನಾನು ನೋಡಿದ್ದೀನಿ ಮತ್ತು ಇದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ನನಗೆ ಯಾವ ಹೆಸಿಟೇಷನ್ ಕೂಡ ಇಲ್ಲ. ಬಟ್ ಆದರೆ ಚೇತನ್ ಅವರಂಥ ಪ್ರತಿಭೆಗಳಿಗೆ ಸ್ವಲ್ಪ ಜಾಸ್ತಿ ಮನ್ನಣೆ ಸಿಗಲಿ, ಸ್ವಲ್ಪ ದೊಡ್ಡವರ ಗಮನ ಅವ್ರ ಮೇಲೆ ಬೀಳಲಿ, ಕಣ್ಣು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ದೇಶಕರಾಗಲಿ ಅಂತ ಅನ್ನೋದು ನನ್ನ ಹಾರೈಕೆ. ಈಗ ಜಗದೀಶ್ ಅವರು ಒಂದು ಮಾತು ಹೇಳಿದರು, ಸರ್ಟಿಫಿಕೇಟ್ ಕೊಡಿದ್ದಾರೆ ಈ ಸಿನಿಮಾಗೆ ಅಂತ. ನನಗೆ ಅದು ಗೊತ್ತಿರಲಿಲ್ಲ, ನೋಡ್ತೋ ನಾನು ಅಬ್ಸರ್ವ್ ಮಾಡಲಿಲ್ಲ ಸಿನಿಮಾ ನೋಡೋ ಅವಾಗಿನ್ನೂ ಸೆನ್ಸರ್ ಆಗಿರಲಿಲ್ಲ ಅನಿಸುತ್ತೆ ನಮಗೆ ತೋರಿಸುವಾಗ, ಆಗಿದ್ದ ಓಕೆ. ಬಟ್ ಬೇಜಾರಾಯಿತು ಅಂದರೆ ಸರ್ಟಿಫಿಕೇಟ್ ಕೊಡುವಂಥದ್ದು ಕೆಟ್ಟ ವಿಷಯ ಅಥವಾ ನೆಗೆಟಿವ್ ವಿಷಯ ಈ ಸಿನಿಮಾದಲ್ಲಿ ಖಂಡಿತ ನನ್ನ ನಂಬಿ ಏನೂ ಇಲ್ಲ. ಒಂದು ವೇಷ ವಾಟಿಕೆ ಇದೆ, ಅದನ್ನು ಎಷ್ಟು ಸೆನ್ಸಿಬಲಾಗಿ ತೋರಿಸ್ಬೋದು ಅಷ್ಟು ಸೆನ್ಸಿಬಲಾಗಿ ತೋರಿಸಿದ್ದಾರೆ ಚೇತನ್ ಅವರು. ಇನ್ನು ಉಳಿದಿದ್ದು ಈ ಸ್ಲಮ್ಮಲ್ಲಿ ಹುಡುಗರು ಏನೋ ಕೆಟ್ಟ ಬೀಡಿ ಸೇದೋದು, ಸಿಗರೇಟ್ ಸೇದೋದು ಇಂಥವೆಲ್ಲ ಇರ್ತಾವೆ. ಒಂದು ಕಡೆ ಒಂದು ಗಾಂಜಾ ಹೊಡಿತಾರೆ ಅನ್ನೋದ್ರದ್ದಿದೆ. ಅದು ಬಿಟ್ಟರೆ ಯಾರಿಗೇ ಆಗಲಿ ಯಾವುದೇ ವರ್ಗದ ಪ್ರೇಕ್ಷಕರಿಗೆ ಮುಜುಗರ ಆಗುವಂಥ ಯಾವ ಸನ್ನಿವೇಶಗಳು, ಯಾಕಂದರೆ ನಿನ್ನೆ ರಿಲೀಸ್ ಆಗಿದ್ದ ಭೀಮ ಸಿನಿಮಾ ಕೂಡ ನೋಡಿದ್ದೀನಿ ನಾನು.
ಖಂಡಿತ ಮಾಡ್ಬೋದು ಅಂತ ಅನಿಸ್ತು ನನಗೆ. ಅದು ಆ ಪ್ರೊಸೆಸ್ ಬಗ್ಗೆ ನನ್ನ ಹತ್ರ ಏನೂ ಡಿಸ್ಕಸ್ ಮಾಡಿಲ್ಲ. ಸೊ ಬಟ್ ನನಗೆ ಐ ಥಿಂಕ್ ದಿಸ್ ಫಿಲ್ಮ್ ಡಿಸರ್ವ್ಸ್ ಸಮಥಿಂಗ್ ಬೆಟರ್ ದೆನ್ ಎ, ಡೆಫಿನೆಟ್ಲಿ. ಹಾಂ, ಕಾರಣಗಳೇನು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಮಾತಾಡಬೇಕಾಯ್ತು ನೀವು. ಅಷ್ಟೇ ಸರ್. ಅದನ್ನು ನೋಟಿಸ್ ಮಾಡಿ ಅದನ್ನು ಅದನ್ನು ಕಟ್ ಮಾಡಿದೆ. ಅದು ಬಿಟ್ಟರೆ ಬೇರೆ ಏನು ಕಟ್ಕೊಂಡಿಲ್ಲ ಸರ್. ಬೆಡ್ಶೀಟ್ ಇತ್ತು ಸರ್, ಜಸ್ಟ್ ಸುಮ್ಮನೆ ಒಂದು ಶೂಟ್ ಮಾಡಿದಾಗ ಅವ್ರು ಸತ್ತಾಗ ಒಂದು ಬ್ಲಡ್ ಆಗುತ್ತೆ ಸರ್. ಅದಿದ್ದಾಗ ಅದನ್ನು ಮರ್ಜ್ ಮಾಡೋ ಕುತ್ತಿಗೆನೇ ಹಾರಿ ಈ ಕಡೆ ಅಂಥವೆಲ್ಲ ಇದ್ದಾವೆ. ಈಗ ನಾನು ಅದೇ ಎಕ್ಸಾಂಪಲ್ ಕೊಟ್ಟಿದ್ದು ಅಂದರೆ ಭೀಮ ಸಿನಿಮಾನೂ ನೋಡಿದ್ವಿ, ಎಂತೆಂಥ ಸೀನ್ಸ್ ಇದ್ದಾವೆ, ಎಂಥ ಡೈಲಾಗ್ಸ್ ಇದ್ದಾವೆ. ಅದಕ್ಕೆ ನೋಡಿದೆ, ಅದಕ್ಕೂ ಇದಕ್ಕೆ ಅದು ಇದು ಅಂದರೆ ಯಾವನೇ ಸ್ವಾಮಿ ಅಂತ ಕೇಳೋಣ ಅನಿಸುತ್ತೆ. ಯಾಕಂದರೆ 2 ಸಿನಿಮಾ ನೋಡಿ ನಾವು. ಇಶ್ಯೂ ಆಗಿ ಸ್ವಲ್ಪ ದಿನ ಸೆನ್ಸಾರ್ ನಿಂತೋಗಿತ್ತು. ಹಾಗಾಗಿ ನಮ್ಮದೇ ಸೆನ್ಸಾರ್ ಆಗಿತ್ತು. ಅವ್ರು ಟೆನ್ಷನಲ್ಲಿದ್ದಾಗ ನೀವು ಹೋಗಿದ್ದೀರ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶರೀಫ್ ಅಂತ. ಚೇತನ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ರು, ಬನ್ನಿ ಆಫೀಸಿಗೆ ಅಂತ ಬಂದೆ. ಆಮೇಲೆ ಹೇಳಿದ್ರು ನನಗೆ ಈ ಥರ ಪಾತ್ರ ಮಾಡಬೇಕು ಅಂತ ಕ್ಯಾರೆಕ್ಟ್ರಲ್ಲಿ. ಬಟ್ ನಾನು ನ್ಯಾಚುರಲಿ ನಾನು ವೆರಿ ಸಾಫ್ಟ್ ಹಾರ್ಟೆಡ್. ಬಟ್ ಅವರು ಕ್ಯಾರೆಕ್ಟರ್ ಕೊಟ್ಟಿರೋದು ಎಂಥದಂದರೆ ತುಂಬ ಕಠಿಣವಾದದ್ದು. ನನ್ಸಾಗಿಲ್ಲ. ಮತ್ತು ಇದ್ರೂ ಏನು ಮಾಡಬೇಕು, ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡಿದ್ದೀನಿ. ನಾನು ಪ್ರಯತ್ನ ಪಟ್ಟಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಮಾಡಬೇಕು ಮಾಡಿದ್ದೀನಿ. ಆಮೇಲೆ ದೇವ್ರ ಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ಆಮೇಲೆ ಮೀಡಿಯಾದವರು. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಗೌಡ. ಈ ಸಿನಿಮಾದಲ್ಲಿ ನಾನು ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಚೇತನ್ ಸರ್ ಅವರ 4-5 ಶಾರ್ಟ್ ಮೂವೀಸ್, 4-5 ಅವ್ರು ಮಾಡೋ ಶಾರ್ಟ್ ಮೂವೀಸಲ್ಲೆಲ್ಲ ನಂದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಸೊ ನನಗೆ ಯೂಶ್ವಲಿ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಲೈನ್ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ನೇ ಚೇತನ್ ಸರ್ ಮತ್ತು ಮದನ್ ಅವರು. ಅವ್ರು ನನಗೆ ಕೊಟ್ಟ ಸಪೋರ್ಟ್ ಮತ್ತು ಇಲ್ಲ ಯು ಕ್ಯಾನ್ ಆ್ಯಕ್ಟ್ ಅಂತ ಅವ್ರು ನನಗೆ ಕೊಟ್ಟಿದ್ದ ಮಾರಲ್ ಸಪೋರ್ಟೇ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಚೇತನ್ ಸರಿಂದನೇ ಕಲ್ತಿದ್ದೀನಿ. ಯೂಶ್ವಲಿ ಅವರೇ ನನಗೆ ಪ್ರತಿಯೊಂದು ಗೈಡ್ ಮಾಡೋರು. ತುಂಬ ಖುಷಿಯಾಗುತ್ತೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ನನಗಿದರಲ್ಲಿ ಬೇರೆ ರೋಲ್ ಕೂಡ ಅವ್ರು ಅಪ್ರೋಚ್ ಮಾಡಿದರು. ಇವತ್ತು ರಿಗ್ರೆಟ್ ಮಾಡ್ತಿದ್ದೀನಿ, ಅವತ್ತು ನಾನು ರಿಜೆಕ್ಟ್ ಮಾಡಬಾರ್ದಿತ್ತು ಅಂತ. ಬಟ್ ಐ ಆಮ್ ಹ್ಯಾಪಿ. ನಾನು ಏನು ರೋಲ್ ಅಂದರೆ ಏನು ಕ್ಯಾರೆಕ್ಟರಲ್ಲಿ ವರ್ಕ್ ಮಾಡಿದ್ದೀನೋ ಅದರಲ್ಲಿ ನನಗೆ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟೀಮ್, ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ ಆ್ಯಂಡ್ ಮದನ್. ಎಲ್ಲರಿಗೂ ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ಫಾರ್ ಮೃದುಲಾ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ಇದು ಟ್ರೇಲರ್ ಲಾಂಚ ಸಿನಿಮಾ ಲಾಂಚ ನನಗೆ ಅನುಮಾನ ಬರ್ತಿದೆ. ಯಾಕೆಂದರೆ ಸಿನಿಮಾ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಉತ್ತರಗಳು ಬರ್ತಿವೆ. ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನಾವು. ಓಕೆ, ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಳಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದ್ದೀವಿ. ಓಕೆ, ಭಾಳ ಲಿಮಿಟೆಡ್ ಆಬ್ಜೆಕ್ಟಿವ್. ಇಲ್ಲಿ ಏನು ಇಡೀ ಸಿನಿಮಾದ ವಿಚಾರಗಳನ್ನೇನು ಹೇಳುವ ಅಗತ್ಯವಿಲ್ಲ. ಇಂಥ ಒಂದು ಸಿನಿಮಾ ಬರಬೇಕಾದ್ರೆ ಅದಕ್ಕೊಂದು ಕುತೂಹಲ ಬೆಳಿಬೇಕು. ಓಕೆ, ಆ ಕುತೂಹಲ ಬೆಳೆಸೋದಕ್ಕೆ ಅದೇ ಸಿನಿಮಾನೇ ಒಂದು ಟ್ರೇಲರು ಟೀಸರ್ ಅಂತ ಹೇಳಿ ಕಟ್ ಮಾಡ್ತೀವಿ. ಓಕೆ, 2 ಗಂಟೆ ಸಿನಿಮಾನ ಓಕೆ ಒಂದು 2-3 ನಿಮಿಷದಲ್ಲಿ ಓಕೆ ಆ ಸಿನಿಮಾ ಬಗ್ಗೆ ಕುತೂಹಲ ಕೆರಳೋ ಹಾಗೆ ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದೇ ಬಹಳ ಕ್ರಿಯೇಟಿವ್ ಪ್ರೋಸೆಸ್ ಅಂತ ನನ್ನ ಪ್ರಕಾರ. ಅದು ಯಾರು ಮಾಡಿದಾರೋ ಅವ್ರಿಗೆ ಮೆಚ್ಚುಗೆ ಹೇಳ್ತೀನಿ ನಾನು. ಯಾಕೆ ನಿಜವಾಗಿಯೂ ಕೂಡ ಆ ಇಡೀ ಚಿತ್ರ ಹೇಗೆ ಬರಬಹುದು ಅನ್ನುವ ಒಂದು ನಿರೀಕ್ಷೆಯನ್ನು ಹುಟ್ಟಾಕತ್ತಲ್ಲ, ಆ ರೀತಿ ಈ ಟ್ರೇಲರು
ಬಂದಿದೆ. ಓಕೆ, ಇಲ್ಲಿ ಇದೇನೋ ಇರಬೇಕು, ಇಲ್ಲಿ ಈ ರೀತಿ ಏನೋ ಆಗಬಹುದು, ಆ ಕ್ಯಾರೆಕ್ಟರು ಈ ರೀತಿ, ಈ ತರಹ ಒಂದು ಕುತೂಹಲವನ್ನು ಬಿಲ್ಡಪ್ ಮಾಡುವಂಥ ವಿಷಯ. ಅಷ್ಟರ ಮಟ್ಟಿಗೆ ಇದು ಈ ಟ್ರೇಲರ್ ಅಂತ ಏನು ಮಾಡಿದ್ದೀರಿ ಅದು ನಿಜವಾಗಿಯೂ ಕೂಡ ಆ ಸಿನಿಮಾಗೆ ಪೂರಕವಾಗಿದೆ. ಆ ಸಿನಿಮಾ ನೋಡಬೇಕು ಅಂತ ಅನಿಸೋ ರೀತಿಯಲ್ಲಿದೆ. ಓಕೆ, ಅದಕ್ಕಾಗಿ ಅದು ಯಾರು ಕಟ್ ಮಾಡಿದಾರೋ ಅದನ್ನು ಐ ಥಿಂಕ್ ಇಟ್ಸ್ ಎಡಿಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ವರ್ಕ್ ಅದು. ಓಕೆ, ಅದನ್ನು ಭಾಳ ನಿಷ್ಠೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಅದು ಏನು ಫಲ ಪಡ್ಕೋಬೇಕು ಅದನ್ನು ಪಡ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಓಕೆ, ಆದರೂ ಕೂಡ ಇಷ್ಟೆಲ್ಲ ಸಿನಿಮಾ ಬಗ್ಗೆ ಚರ್ಚೆ ಆಗಿದೆ ಅಂತ ಅಂದರೆ ನಾನು ಒಂದಿಷ್ಟು ಸಿನಿಮಾ ಬಗ್ಗೆ ಹೇಳಬೇಕಾಗತ್ತೆ. ಯಾಕೆ ನಾನು ಸಿನಿಮಾ ನೋಡಿದ್ದೀನಿ. ನಾನು ಸ್ವಲ್ಪ ಕೆಟ್ಟ ವಿಮರ್ಶಕ. ಸಿನಿಮಾನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ನಾನು ಯಾವುದನ್ನು. ಯಾಕೆ ನನಗೆ ಏನಾದ್ರು ಒಂದು ಸ್ಕ್ರಿಪ್ಟ್ ಆಗಲಿ ಒಂದು ಸಿನಿಮಾ ಆಗಲಿ ನೋಡಿದರೆ ಕೆಟ್ಟ ಅಂಶಗಳು ಹೆಚ್ಚಿಗೆ ಬೇಗ ಕಣ್ಣಿಗೆ ತಲುಪುತ್ತೆ, ಕಿವಿಗೆ ತಲುಪುತ್ತೆ. ನನಗೆ ಅದೆಲ್ಲ ಆದಮೇಲೆ ಓಕೆ ಇಲ್ಲೊಂದಿಷ್ಟು ಒಳ್ಳೆ ವಿಷಯಗಳಿದೆ ಅನ್ನೋದು ಬರುತ್ತೆ. ಬಟ್ ಈ ಸಿನಿಮಾ ನೋಡಬೇಕಾದ್ರೆ ಬಹಳ ವಿಚಿತ್ರ. ಅದು ಯಾಕಾಗ ಅನ್ನಿಸ್ತು ಏನು ಕತೆ, ಏನೇನು ನಿರೀಕ್ಷೆ ಇಲ್ಲ. ಆಮೇಲೆ ಈ ತಂಡ ಏನು, ಯಾರು, ಎತ್ತ, ಒಬ್ಬರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಚೇತನ್ ಬಂದು ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರಲಿಲ್ಲ ನನಗೆ. ಯಾಕೆ 6-7 ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವನು ನಿಮಗೆ ಡೈಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸರ್ ನಾನು ಅಂತ ಹೇಳಿದ ಮೇಲೆ ಆವಾಗಲೂ ಜ್ಞಾಪಕಕ್ಕೆ ಬರಲಿಲ್ಲ. ಎಸ್, ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು ನನಗೆ. ಸಿನಿಮಾ ಅದನ್ನು ಬೈಟ್ ಕೊಡೋ ಅಂದರು. ನಾನು ಸಿನಿಮಾ ನೋಡಿದೆ, ಬೈಟ್ ಗೀಟೆ ಕೊಡೋದಿಲ್ಲಪ್ಪ. ಓಕೆ, ಸಿನಿಮಾ ನೋಡ್ತೀನಿ, ಅದೇನಾದರೂ ನಾನು ಹೇಳಬೇಕು ಅಂತ ಅನಿಸಿದರೆ ಅದನ್ನು ಹೇಳ್ತೀನಿ ಅಂತ. ಮಾರನೇ ದಿವಸ ಬಂದು ಸಿನಿಮಾ ತೋರಿಸಿದ್ರು. ಕಂಟಿನ್ಯೂಸ್ 2 ಗಂಟೆ ವಿತೌಟ್ ಬ್ರೇಕ್ ಹೀಗೆ ನೋಡಿಸ್ಕೊಂಡು ಹೋಯಿತು. ಈ ನೋಡಿಸ್ಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ, ಅದು ಮೊಟ್ಟ ಮೊದಲ ಇದು ಶಕ್ತಿ ಅದರದ್ದು. ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ, ಒಂದು ಸಿನಿಮಾ ನೋಡಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ, ಒಂದು ಸಂಗೀತ ಕೇಳ್ತಾ ಇರಬೇಕಾದ್ರೆ ಅದು ಹೇಗೆ ನಮ್ಮನ್ನು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಓಕೆ, ಅದೇ ರೀತಿಯ ಒಂದು ಸಿನಿಮಾದ ನೋಟ. ಆ ರೀತಿಯಲ್ಲಿ ನನಗೆ ಬಹಳ ಮೆಚ್ಚುಗೆ ಆಯ್ತು ಅದು. ಓಕೆ, ಮೆಚ್ಚುಗೆ ಆಗೋಕೆ ಅನೇಕ ಕಾರಣಗಳಿರುತ್ತೆ. ಸಿನಿಮಾ ಯಾಕೆ ಒಬ್ರಿಗೆ ಮೆಚ್ಚುಗೆ ಆಗಬೇಕು? ಅವ್ರು ಯಾರೋ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು, ನೀವೇನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಇಲ್ಲಿ ಅಂತ. ಒಬ್ಬ ನಿರ್ದೇಶಕ ಅದನ್ನು ಭಾಳ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ನಿರ್ದೇಶಕನ ಕೆಲಸ ಕತೆ ಹೇಳೋದಲ್ಲ. ಕತೆ ಹೇಳೋಕೆ ಹೋದರೆ ಚಂದಮಾಮದ ಪುಸ್ತಕ ತೊಗೊಂಬಂದು ಕೊಟ್ಟರೆ ಕತೆ ಓದ್ಕೊಂಬಿಟ್ರೆ ಸಾಕು. ಅದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಬೇಕಾಗುತ್ತೆ. ಆಮೇಲೆ ಅದನ್ನೇನು ಲೀನಿಯರ್ ಪ್ರೆಸೆಂಟೇಷನ್ನ, ನಾನ್ ಲೀನಿಯರ್ ಪ್ರೆಸೆಂಟೇಷನ್ನ ಅದನ್ನು ನೋಡಬೇಕಾಗತ್ತೆ. ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನ ಹುಡುಕಬೇಕಾಗುತ್ತೆ, ಟೆಕ್ನಿಷಿಯನ್ಸನ್ನು ಹುಡುಕಬೇಕಾಗತ್ತೆ. ಓಕೆ, ಇವೆಲ್ಲ ಸೇರಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಅಲ್ಲೊಂದಿಷ್ಟು ನನಗೆ ಅವಕಾಶ ಇದ್ದರೆ ಅಲ್ಲಿ ಮಾತಾಡ್ತೀನಿ. ಅದಕ್ಕೆ ನಮ್ಮ ಸಿನಿಮಾ ವಿಮರ್ಶೆಯಲ್ಲಿ ನನಗೆ ಯಾವಾಗಲೂ ಒಂದು ಇದು ಕಾಡುತ್ತೆ ನನಗೆ. ನಮ್ಮ ಸಿನಿಮಾ ವಿಮರ್ಶೆ ನುಡಿಗಟ್ಟುಗಳು ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಬೆಳೆದಿಲ್ಲ. ಇದೊಂದು ಭಾಳ ವಿಚಿತ್ರವಾದ ನನ್ನ ಅನುಭವ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೀವಿ, ಇದನ್ನು ಮಾಡಿದ್ವಿ, ಇದನ್ನು ಗುರುತಿಸೇ ಇಲ್ವಲ್ಲ ಇಲ್ಲಿ ಅಂತ ಅನಿಸಿರೋದು ಉಂಟು ನಮಗೆ. ಯಾಕೆ ಅಂತಂದರೆ ಸಾಮಾನ್ಯ ಇವತ್ತೂ ಕೂಡ ಅದೇನು ನಮಗೆ ಸಿನಿಮಾವನ್ನು ಸಿನಿಮಾನ ಆಗಿ ನೋಡುವ ಅದರ ಅನುಭವವನ್ನು ಪಡ್ಕೊಂಡು ಅದನ್ನು ಒಂದು ನಮ್ಮದೇ ಆದ ಸಿನಿಮಾ ನುಡಿಗಟ್ಟುಗಳ ಮೂಲಕ ವಿಮರ್ಶೆ ಅನ್ನೋ ರೀತಿನಲ್ಲಿ ಬರೆಯೋದಿದೆಯಲ್ಲ, ಇದು ಬಹಳ ಕಡಿಮೆ ಆಗಿರೋದು. ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆ ಅಂತ ಏನಾಗುತ್ತಲ್ಲ,
ಓಕೆ, ಆ ಮಾನದಂಡಗಳನ್ನೇ ಇಟ್ಟುಕೊಂಡು ಒಂದು ಸಿನಿಮಾನು ಅಳೆಯೋ ಒಂದು ಪ್ರಯತ್ನ ಬಹಳ ಕಡೆ ಆಗುತ್ತೆ. ಅದನ್ನು ನಾನು ಕಂಡಿದ್ದೀನಿ. ಕೆಲವು ಕಡೆ ಭಾಳ ಮನಸ್ಸಿಗೆ ಅಸಮಾಧಾನವನ್ನು ಪಡ್ಕೊಂಡಿದ್ದೀನಿ. ಏನೇ ಇಲ್ಲಿ ಒಂದು ಸಿನಿಮಾ ಅನ್ನೋದೇ ಅದಕ್ಕೊಂದು ಸೆಪರೇಟ್ ಭಾಷೆ ಇದೆ. ಒಂದು ಸಿನಿಮಾಗೂ ಒಂದು ಕಾದಂಬರಿಗೂ ಒಂದು ಸಣ್ಣ ಕಥೆಗೂ ಬಹಳ ವ್ಯತ್ಯಾಸ ಇದೆ. ಈ ಮೊನ್ನೆ ಗಿರೀಶ್ ಕಾಸರವಳ್ಳಿ ಅವರೊಂದು ಹೊಸ ಪುಸ್ತಕ ಬಂದಿದೆ. ನಾನು ಈ 8 ಸಿನಿಮಾಗಳನ್ನು ಮಾಡಿದೆ. ಇಲ್ಲಿ ಯಾಕೆ ಈ ಬಣ್ಣ ಉಪಯೋಗಿಸಿದೆ, ಯಾತಕ್ಕೆ ಈ ಆ್ಯಂಗಲ್, ಈ ಕ್ಯಾಮರಾ ಆ್ಯಂಗಲ್ ಉಪಯೋಗಿಸಿದೆ, ಈ ಕ್ಯಾಮರಾ ಆ್ಯಂಗಲ್ ಉಪಯೋಗಿಸೋದಕ್ಕೆ ನನಗೂ ಮತ್ತು ಕ್ಯಾಮರಾಮನ್ಗೂ ಮಧ್ಯೆ ಆದ ಜಗಳಗಳೆಷ್ಟು, ಚರ್ಚೆಗಳೆಷ್ಟು, ಆಮೇಲೆ ಇದನ್ನು ಲಾಂಗ್ ಶಾಟ್ ತೊಗೋಬೇಕಾ, ಕ್ಲೋಸ್ ಶಾಟ್ ತೊಗೋಬೇಕಾ, ಓಕೆ, ಇವೆಲ್ಲವನ್ನು ಚರ್ಚೆ ಮಾಡಿದ್ದಾರೆ. ಭಾಳ ಅದ್ಭುತವಾದ ಪುಸ್ತಕ ಅದು. ಓಕೆ, ಭಾಳ ಕ್ಲಿಷ್ಟವಾಗಿದೆ ಅದು ಓದೋದಕ್ಕೆ. ಆದರೂ ಕೂಡ ಹೊಸದಾಗಿ ಬರೋ ನಿರ್ದೇಶಕರು ಅದನ್ನು ಓದಬೇಕು ಅಂತ ಅನಿಸುತ್ತೆ. ಒಬ್ಬ ನಿರ್ದೇಶಕನೇ ತನ್ನ ಚಿತ್ರಗಳನ್ನೇ ಸ್ವವಿಮರ್ಶೆ ಮಾಡಿಕೊಳ್ತಾ, ಓಕೆ, ಬೇರೆಯವ್ರಿಗೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ, ತಾನು ಯಾಕೆ ಇದನ್ನು ಮಾಡಿದೆ, ಎಲ್ಲಿ ಸೋತೆ, ಎಲ್ಲಿ ಗೆದ್ದೆ ಅನ್ನೋದನ್ನಷ್ಟನ್ನು ಅವ್ರು ಮಾಡಿದ್ದಾರೆ. ಬಿಂಬ ಮತ್ತು ಬಿಂಬನ ಅಂತ, ಬಿಂಬನ ಅಂತ ಭಾಳ ಒಳ್ಳೆಯ ಪುಸ್ತಕ ಅದು. ನಾನು 10 ಸಾರಿ ಓದಿ, ನೀವು ಭಾಳ ಸಾರಿ ಹೇಳ್ತೀನಿ ಅವ್ರಿಗೆ, ಯಾಕ್ರಿ ಇಷ್ಟೊಂದು ಕ್ಲಿಷ್ಟವಾಗಿ ಬರ್ತಿದ್ದೀರಿ ಅಂತ. ಅದನ್ನು ಓದಬೇಕಾದ್ರೆ ಪಕ್ಕದಲ್ಲಿ ಸುಭಾಷ್ ಡಿಕ್ಷನರಿನೂ ಇಟ್ಕೊಂಡು ಓದ್ತಾ ಇದ್ದೀನಿ. ಓಕೆ, ಭಾಳ ಕಡೆ ಅದರ ಜರೂರತ್ ಬರುತ್ತೆ ನನಗೆ. ಅದನ್ನು ನೋಡಿದಾಗ ನಿಜವಾಗಿ ಅನಿಸೋದು ಅಂದರೆ, ಸಿನಿಮಾವನ್ನು ಸಿನಿಮಾಗೇ ನೋಡಬೇಕು, ಸಿನಿಮಾನ ಸಾಹಿತ್ಯವಾಗಿ ನೋಡಿ ಸಾಹಿತ್ಯದ ಮಾನದಂಡಗಳನ್ನು ಇಟ್ಟುಕೊಂಡು ವಿಮರ್ಶೆ ಮಾಡೋದಿದೆಯಲ್ಲ, ಅದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ತಪ್ಪಿರ್ಬೋದು, ತಪ್ಪಿದ್ರೆ ದಯವಿಟ್ಟು ನನಗೆ ತಪ್ಪಾಗಿದೆ ಅಂತ ಹೇಳಿ, ಓಕೆ, ನಾನು ತಿದ್ದುಕೊಳ್ತೀನಿ. ಓಕೆ, ಸಿನಿಮಾಗೆ ಒಂದು ಸೆಪರೇಟ್ ಭಾಷೆ ಇದೆ, ಅದನ್ನು ನೋಡುವ ರೀತಿ ಬೇರೆ ಇದೆ, ಅದನ್ನು ಮಾಡುವ ರೀತಿ ಬೇರೆ ಇದೆ. ಆಮೇಲೆ ಅದರ ಅನುಭವ ಬೇರೆ ಇದೆ, ಓದಿನ ಅನುಭವ ಬೇರೆ ಇದೆ. ಇಲ್ಲೇ ಹೋದರೆ ಬೇರೆ ಬೇರೆ ಕ್ಷೇತ್ರಗಳೇ ಯಾಕಾಗ್ತಿತ್ತು. ಸಿನಿಮಾ ಅನ್ನೋ ಕ್ಷೇತ್ರನೇ ಇರಬೇಕಾಗಿರಲಿಲ್ಲ. ಬರೇ ಗೃಹಭಂಗ ಇವರು ಯಾರು ಭೈರಪ್ಪನವ್ರು ಬರೆದಿದ್ದು ನಾವೆಲ್ಲ ಓದ್ಬಿಟ್ಟಿದ್ರೆ ಸಾಕಾಗಿತ್ತು. ಅದನ್ನ ಯಾಕೆ TV ಪರದೆಗೆ ತರಬೇಕಾಗಿತ್ತು? ಅದನ್ನು ಈ ವಿಷಯಗಳನ್ನು ಕೂಡ ಚರ್ಚೆಗೆ ಒಳಪಡಿಸಬೇಕಾದ ಸಂದರ್ಭ ಯಾವುದೋ ಒಂದು ಬೇರೆ ಕಾಲದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾತಾಡ್ತೀನಿ. ಈಗ ಚಿತ್ರದ ಬಗ್ಗೆ ನಾನು ಮಾತಾಡಲ್ಲ, ಚಿತ್ರವನ್ನು ನೋಡಿದ ಒಂದು ಅನುಭವ ಮಾತ್ರ ನಾನು ಹೇಳ್ತೀನಿ. ನಿಜವಾಗಿ ಬಹಳ ಗಾಢವಾಗಿ ನನ್ನ ಮನಸ್ಸಿಗೆ ತಟ್ಟಿದೆ ಚಿತ್ರ. ಯಾಕೆ ತಟ್ಟಿತು ಅಂತ ಕೆಲವು ಸಾರಿ ನಮಗೆ, ನಾನು ವಿಮರ್ಶಕನಲ್ಲ, ಅದರಿಂದ ನನಗೆ ಆ ನುಡಿಗಟ್ಟುಗಳು ಸಿಗೋದಿಲ್ಲ. ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಅನುಭವಿಸ್ತೀನಿ. ಓಕೆ, ಹೇಗೆ ಹೇಳ್ತೀನಿ ಅನ್ನೋದು ವಿಮರ್ಶಕನಿಗೆ ಬಿಟ್ಟಿದ್ದು. ಅವನು ಹೊಸ ಇದನ್ನು ಪದಗುಚ್ಛಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಹೇಳೋದಕ್ಕೆ. ಅದೇ ಅವನ ಚೈತನ್ಯ. ಅದು ನಮಗೆ ಆ ಚೈತನ್ಯ ಇಲ್ಲ. ಒಂದು ಗಾಢವಾದ ದಟ್ಟವಾದ ಅನುಭವ ಸಿಕ್ಕಿತ್ತು, ರಿಮಾರ್ಕಬಲ್ ಅಂತ ಅನ್ನಿಸ್ತು. ನನಗೆ ಸಿಕ್ಕ ಅನುಭವವೇ ಇನ್ನೊಬ್ಬನಿಗೂ ಸಿಗಬೇಕು ಅಂತ ಇಲ್ಲ, ಇನ್ನೊಬ್ಬನಿಗೆ ಸಿಕ್ಕ ಅನುಭವವೇ ಮತ್ತೊಬ್ಬನಿಗೆ ಸಿಗಬೇಕು ಅಂತಲೂ ಇಲ್ಲ. ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಆ ಅನುಭವ ಹೇಗೆ ಬರುತ್ತೆ ಅಂದರೆ, ತನ್ನ ಜೀವನದ ಸ್ವಂತ ಅನುಭವದ ನೆಲೆಯಲ್ಲಿ ಆ ಹೊಸ ಅನುಭವವನ್ನು ಅವನು ಪಡ್ಕೋತಾನೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ಸಿನಿಮಾ ಅಂತ ಏನಂತೀವಿ ಅಂದರೆ, ಅದರೊಳಗೆ ಒಂದಿಷ್ಟು ಯೂನಿವರ್ಸಲ್ ವ್ಯಾಲ್ಯೂಸ್ ಇರುತ್ತೆ. ಹಾಗೆ ಆ ಯೂನಿವರ್ಸಲ್ ವ್ಯಾಲ್ಯೂಸ್ನ ಎಲ್ಲರಿಗೂ ಚೆನ್ನಾಗಿ ಗಾಢವಾಗಿ ತಲುಪುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿರುತ್ತೆ. ಹಾಗೆ ಅದು ಒಂದು ಚಿತ್ರದ ವೈಶಿಷ್ಟ್ಯ. ಹಾಗೆ ಇದನ್ನು ನಾವು ಸತ್ಯಜಿತ್ ರೇ ಸಿನಿಮಾಗಳಲ್ಲಿ ಕೆಲವಲ್ಲಿ ಪಡ್ಕೊಂಡ್ವಿ, ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಪಡ್ಕೊಂಡ್ವಿ, ಶೇಷಾದ್ರಿ ಅವರ ಸಿನಿಮಾಗಳಲ್ಲಿ ಕೆಲವು ಪಡ್ಕೊಂಡ್ವಿ. ಹಾಗೆ
ಆದ್ದರಿಂದಲೇ ಒಬ್ಬ ಬೆಳೆಯೋ ನಿರ್ದೇಶಕ ಏನಿದ್ದಾನೆ ಅಥವಾ ಟೆಕ್ನಿಷಿಯನ್ಸ್ ಏನಿದ್ದಾರೆ, ಇವರೆಲ್ಲ ಚಿತ್ರಗಳನ್ನು ಬರೀ ನೋಡೋದಷ್ಟೇ ಅಲ್ಲ, ಅದನ್ನು ಅನುಭವಿಸಬೇಕು. ಮತ್ತು ಆ ಅನುಭವ ಯಾಕೆ ಹಾಗಾಯಿತು ಅವನಿಗೆ ಅನ್ನೋದನ್ನು ಕ್ಲಾರಿಫೈ ಮಾಡ್ಕೋಬೇಕು ತನಗೆ ತಾನು. ಆವಾಗ ತನ್ನ ಮುಂದಿನ ಕೆಲಸಗಳಲ್ಲಿ ಅವುಗಳನ್ನು ಹೇಗೆ ತನಗೆ ಬೇಕಾದ ರೀತಿಯಲ್ಲಿ ಪಳಗಿಸ್ಕೋಬಹುದು ಅನ್ನೋದು ಅವನ ಕೈಗೆ ಸಿಗುತ್ತೆ. ಆ ರೀತಿಯಲ್ಲಿ ಚೇತನ್ ಅನ್ನೋ ಹುಡುಗ, ಅವನು ಹುಡುಗ ಅಂತಲೇ ಅಂತೀನಿ, ಇನ್ನೂ 35 ವರ್ಷ, ಅವನೇನು ಮದುವೆ ಆಗಿಲ್ಲ ಅಂತ ಆಗಿಲ್ಲ. ಆದರೆ ಮಾನವೀಯ ಸಂಬಂಧಗಳು ಅಂತ ಏನಂತೀವಿ, ಅದರೊಳಗೂ ಒಬ್ಬ ಹೆಣ್ಣಿನ ಜೀವವನ್ನು ಯಾವ ರೀತಿ ಅವನು ತನಗೆ ತಾನು ವಿಮರ್ಶೆ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದಾನಲ್ಲ, ಅದು ನಿಜವಾಗಿಯೂ ಕೂಡ ನನಗೆ ಬಹಳ ಮೆಚ್ಚುಗೆ ಆಯಿತು. ಬಹಳ ಸೂಕ್ಷ್ಮವಾದ ವಿಷಯ ಈ ವೇಶ್ಯಾವಾಟಿಕೆ, ವೇಶ್ಯರ ಜೀವನ ಅಂದರೆ ಅದು ಈ ಇತ್ತೀಚಿನ ನಮ್ಮ ಸಿನಿಮಾಗಳಲ್ಲಿ ಅದು ಆದಷ್ಟು ಈ ಕಡೆಗೆ ತರಹ ಇರುತ್ತೆ. ಆಮೇಲೆ ಆ ಥರ ವಾಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅನೇಕರು ಇರ್ತಾರೆ. ಆದರೆ ಇಲ್ಲಿ ಒಂದು ಕಡೆಯೂ ಕೂಡ ಒಂಥರ ಒಲುಗಿನ ಮೇಲೆ ನಡೆಯೋದು ಅಂತಾರಲ್ಲ, ಸ್ವಲ್ಪ ಈ ಕಡೆ ಆದರೂ ಬಿದ್ದ, ಈ ಕಡೆ ಆದರೂ ಬಿದ್ದ, ಆ ತರಹ ಒಂದು ಕಡೆಯೂ ಆಗದೇ ಇರೋ ಹಾಗೆ, ಯಾರಿಗೂ ಮುಜುಗರ ಆಗದೇ ಇರೋ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಪಾತ್ರಗಳು ಅವನ್ನು ಅನುಭವಿಸಿ ಮಾಡಿದ್ದಾರೆ. ಹೀಗಾಗಿ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದು ಕೂಡ ನನಗೆ ಬಹಳ ಮೆಚ್ಚುಗೆ ಆದಂಥ ವಿಷಯ. ಇವರು ಈ ಟ್ರೇಲರ್ನಲ್ಲಿ ಅವಿಷ್ಟು ಕಾಣಿಸೋಕೆ ಸಾಧ್ಯವಿಲ್ಲ. ಟ್ರೇಲರ್ನಲ್ಲಿ ಒಂದು ಕಥಾನಕ ಅಂತ ಏನಂತೀವಿ, ಅದಕ್ಕೆ ಒಂದು ಸಣ್ಣ ಮುನ್ನುಡಿ ಬರೆದಾಗಷ್ಟೇ. ಸಿನಿಮಾ ನಿಜವಾಗಿಯೂ ಕೂಡ ಬಹಳ ಗಾಢವಾಗಿ ತಟ್ಟೋದು ಒಂದು, ಆಮೇಲೆ ಒಂದು ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಸಮಾಜಕ್ಕೆ ಅನ್ನೋದು, ಅಲ್ಲಿ ಇವರು ಪ್ರೆಸೆಂಟ್ ಮಾಡಿರೋ ರೀತಿ ಒಳಗೆ ಸಮಾಜ ನಿಜವಾಗಿಯೂ ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳೋ ರೀತಿಲಿದೆ. ನಾವು ಈ ರೀತಿ ಬದುಕ್ತಿದ್ದೀವ? ಒಂದು ಹೆಣ್ಣು ತಾನು ಚೆನ್ನಾಗಿ ಬದುಕಬೇಕು, ತನ್ನ ಮಗನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡು, ಕನಸುಗಳನ್ನು ಇಟ್ಕೊಂಡು ಬದುಕುವಂಥ ಸಮಯದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಕತ್ತಲೆ ಗೂಡಿನಲ್ಲಿ ಬಂಧಿಯಾಗಿ ಬೇರೆ ಯಾರೋ ಅವರು ಹೇಳಿದ ರೀತಿಯಲ್ಲಿ ಅವ್ರು ಬದುಕಬೇಕಾದ ಪ್ರಸಂಗ ಬರುತ್ತಲ್ಲ, ಅದನ್ನು ನೋಡಿದಾಗ ಸಮಾಜದಲ್ಲಿರೋ ಯಾರೇ ಆಗಲಿ ನಾವು ನಿಜವಾಗಿ ಬದುಕ್ತಾ ಇರೋ ರೀತಿ ಸರಿ ಇಲ್ಲ ಕಣ್ರಿ. ನಾವು ಸಮಾಜದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ನಾವು ಇಷ್ಟು ಕೂಡ ನಮ್ಗೆ ಅರ್ಥವಾಗಲಿಲ್ಲ ಅಂತ ಅಂದರೆ ಬದುಕೇನು ಪ್ರಯೋಜನ? ಈ ರೀತಿಯ ಸಂದೇಶಗಳು ಸಿಗೋ ಸೂಚನೆಗಳಿದೆ ಈ ಸಿನಿಮಾದಲ್ಲಿ. ಹಾಗಾಗಿ ನನಗೆ ಬಹಳ ಮೆಚ್ಚುಗೆ ಆಗಿದ್ದು. ಒಂದೇ ಒಂದು ಇದರೊಳಗೆ ಹೇಳಬೇಕು ಅಂತಂದರೆ, ಮಾನವೀಯ ಮುಖವನ್ನು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಒಂದು 3-4 ಜನಕ್ಕೆ ಹೇಳಿದೆ, ನೋಡ್ರಪ್ಪ ಅವರು ಏನೋ ಇದನ್ನು ಕೊಟ್ಟರು, ಇಲ್ಲ ಬೇಕಾದ್ರೆ ನೀವು ಇನ್ನೊಂದು 4 ಜನಕ್ಕೆ ತೋರಿಸ್ಬೋದು ಅಂತ ಯಾರೋ ಒಬ್ರಿಗೆ ಹೇಳಿದೆ. ಅವರು ಅದನ್ನು ನೋಡಿದ ತಕ್ಷಣ ಇವ್ರನ್ನ ಕರೆದ್ರು, ಈಗ ಬನ್ನಿರಿ ನಿಮ್ಮ ಹತ್ರ ಮಾತಾಡಬೇಕು, ನೀವು ಯಾವ್ದಾದ್ರು ನೆಕ್ಸ್ಟ್ ಸಿನಿಮಾ ನಮಗೆ ಮಾಡಿಕೊಡೋದಾದ್ರೆ ಮಾಡಿಕೊಡಿ ಅಂತ. ನನಗೆ ಸಂತೋಷ ಆಯಿತು, ಹೇಳಿದ್ದು ಸಾರ್ಥಕ ಆಯಿತು ಅಂತ. ಈ ರೀತಿ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಿನಿಮಾ ಬಗ್ಗೆ ಇಷ್ಟೊಂದು ಮಾತಾಡಬಾರ್ದು ಇವತ್ತು,
ಇವತ್ತು ಮಾತಾಡಬೇಕಾಗಿರೋದು ಬರೀ ಟ್ರೇಲರ್ ವಿಷಯ ಮಾತ್ರ. ಟ್ರೇಲರ್ ಕೂಡ ಚೆನ್ನಾಗಿ ಕಟ್ ಮಾಡಿದಿರಿ, ಅದು ಒಂದು ದೊಡ್ಡ ಕಲೆ. ಅದು 2 ಗಂಟೆ ಇದನ್ನು 2 ನಿಮಿಷದಲ್ಲಿ ಹೇಗೆ ನಾನು ಕುತೂಹಲಕಾರಿಯಾಗಿ ಹೇಳ್ತೀನಿ ಅಂತ. ಓಕೆ, ಈ ಚಿತ್ರ ಯಶಸ್ವಿಯಾಗಲಿ, ಈ ಟ್ರೇಲರ್ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿ. ಓಕೆ, ಮುಂದೆಲ್ಲೋ ಒಂದು ದಿವಸ ಇದೇ ಚೇತನ್ ಬಹಳ ದೊಡ್ಡ ಮನುಷ್ಯನಾಗಿದ್ದಾಗ ನಾವು ಅಲ್ಲಿ ಪಕ್ಕದಲ್ಲೂ ಹೋಗ್ತಾ ಇರ್ಬೇಕಾದ್ರೆ, ಸರ್ ನೀವು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ರಿ ಅಂತ ಹೇಳಿ, ಓಕೆ, ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ. ಆಮೇಲೆ ಪರ್ಫಾರ್ಮೆನ್ಸಸ್ ಅದರ ಬಗ್ಗೆ ನಾನು ಹೇಳಬೇಕಾದ್ರೆ ನಾನು ಆ್ಯಕ್ಟರ್ ಆಗಿರೋದನ್ನು ಹೇಳ್ತಿದ್ದೀನಿ. ಇಡೀ ಚಿತ್ರದಲ್ಲಿ ಎಲ್ಲರೂ ಕೆಲವರು ಹೊಸಬರಿದ್ದಾರೆ ಅಂತ ಹೇಳಿದರು. ಆ ಹುಡುಗ ಹೇಳಿದ್ನಲ್ಲ ನಂದು ಹೊಸದು ಅಂತ, ಇವರೇನೋ ಕೆಲವು ಚಿತ್ರಗಳನ್ನು ಮಾಡಿದ್ದಾರೆ. ಒಂದು ಕಡೆಯೂ ಕೂಡ ಇದಿಲ್ಲ, ದೇರ್ ಇಸ್ ನೋ ಎಕ್ಸಾಜರೇಷನ್. ಅಥವಾ ಈ ಪಾತ್ರಧಾರಿ ಮೊಟ್ಟ ಮೊದಲ ಸಾರಿ ತೆರೆ ಮೇಲೆ ಬರ್ತಾ ಇದ್ದಾನೆ, ಆದ್ದರಿಂದ ಲಾಟ್ ಆಫ್ ಇದು ತಪ್ಪುಗಳು ಕಾಣುತ್ತೆ ಅಂತ ಇಲ್ಲ. ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ, ಪ್ರತಿಯೊಂದು ಪಾತ್ರವೂ ಕೂಡ ಹೀಗೇ ಮಾಡಬೇಕು, ಹೀಗೇ ಇರಬೇಕು ಅನ್ನೋ ರೀತಿಯಲ್ಲಿ ಬಂದಿದೆ. ಅದು ನನಗೆ ಬಹಳ ಮೆಚ್ಚುಗೆ ಆಗಿತ್ತು. ಆದ್ದರಿಂದ ಅವರೆಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಹೇಳ್ತಾ ನನ್ನ ಮಾತು